Hello everyone, welcome to Sanmarga classes. Let us see question number 11 of chapter Chemical Effects of Electric Current. What are electrical conductors? Electrical conductors ಅಂದ್ರೆ ಏನು? See, copper, aluminium, iron, water. These these all conduct electricity. ಹೌದಿಲ್ಲ? ಈಗ ಒಂದು ಕಾಪರ್ ವೈರ್ ಇದೆ ಅಂದ್ರೆ ಅದ್ರ ಥ್ರೂ ನೀವು ಅದನ್ನ ಕನೆಕ್ಟ್ ಮಾಡಿದಾರೆ ಈ ತರ ಕನೆಕ್ಟ್ ಮಾಡಿದೀರಾ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಮುಟ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಶಾಕ್ ಹೊಡಿಯುತ್ತೆ. ನಾಟ್ ಓನ್ಲಿ ಕಾಪರ್ ಒಂದೇ ಅಲ್ಲ, ಐರನ್ ಇರಬಹುದು, ಅಲ್ಯೂಮಿನಿಯಂ ಇರಬಹುದು, ಗೋಲ್ಡ್, ಸಿಲ್ವರ್ ಯಾವುದೇ ಇರಬಹುದು. ಅದ್ರ ಥ್ರೂ ನೀವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ನೀವು ಅದನ್ನ ಮುಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಅವಾಗ ನಿಮಗೆ ಶಾಕ್ ಹೊಡಿಯುತ್ತೆ. ಏನ್ ಇಂಡಿಕೇಟ್ ಮಾಡುತ್ತೆ? ನನ್ ಮೂಲಕ ಎಲೆಕ್ಟ್ರಿಸಿಟಿ ಹೊಡಿತುಂಟು, ಮುಟ್ಲಿಕ್ ಬರಬೇಡ, ಹುಷಾರ್ ಅಂತ ಹೇಳ್ತಿದೆ ಅದು ಅಲ್ವಾ? ಶಾಕ್ ಹೊಡಿಯುತ್ತೆ ನಮ್ಗೆ. ಅದೇ ತರ ನೀರು, ವೆದರ್ ವಾಟರ್ ಇಸ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ಆರ್ ನಾಟ್? ಎಸ್, ವಾಟರ್ ಕೂಡ ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ ಹೇಳ್ತೀವಿ. ಹಾಗಿದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂದ್ರೆ ಏನು? ಮಟೀರಿಯಲ್ಸ್ ದ್ಯಾಟ್ ಅಲೋ ಎಲೆಕ್ಟ್ರಿಸಿಟಿ ಟು ಫ್ಲೋ ಥ್ರೂ ದೆಮ್ ಆರ್ ಕಾಲ್ಡ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಯಾವ್ಯಾವ ಮಟೀರಿಯಲ್ ತಮ್ ಥ್ರೂ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡ್ಲಿಕ್ಕೆ ಕೊಡ್ತವೆ ಅದನ್ನ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅದಕ್ಕೆ ಒದ್ದೆ ಕೈಯಲ್ಲಿ ಸ್ವಿಚ್ ಮುಟ್ಬೇಡ್ರಿ ಅಂತ ಹೇಳ್ತಾರೆ. ಯಾಕೆ? ಶಾಕ್ ಹೊಡಿಯುತ್ತೆ. ಆ ನೀರೇನಿದೆ ಅದು ಇಲೆಕ್ಟ್ರಿಕ್ ಕಂಡಕ್ಟರ್, ಇಟ್ ಈಸ್ ಗುಡ್ ಇಲೆಕ್ಟ್ರಿಕ್ ಕಂಡಕ್ಟರ್. ಅದೇ ನಾವು ಡಿಸ್ಟಿಲ್ ವಾಟರ್ ಕನ್ಸಿಡರ್ ಮಾಡಿದ್ರೆ ಅದು ಗುಡ್ ಇಲೆಕ್ಟ್ರಿಕ್ ಕಂಡಕ್ಟರ್ ಅಲ್ಲ, ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಸಾಲ್ಟ್ ಮತ್ತೆ ಮಿನರಲ್ಸ್ ಅದ್ರೊಳಗೆ ಡಿಸಾಲ್ವ್ ಆಗಿರೋದಿಲ್ಲ. ಆದ್ರೆ ನಾವು ನಾರ್ಮಲ್ ವಾಟರ್ ಅನ್ನ ಕನ್ಸಿಡರ್ ಮಾಡಿದಾಗ ವಿಚ್ contains dissolved salts and minerals, therefore it conducts electricity. So ಇಲ್ಲಿ materials that allow electricity to flow through them are called good conductors of electricity. Thank you.